ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ನಿಜವಾಗಿಯೂ SCO ಅಂದರೆ ಶಾಂಘೈ ಸಹಕಾರ ಸಂಘಟನೆ, ಚೀನಾದಲ್ಲಿದು. ಇದು ಇವತ್ತು 26 ದೇಶಗಳು ಇದರ ಭಾಗಿ ಇದರಲ್ಲೇ. ಮತ್ತು ಇದರಲ್ಲೇ ಅಮೇರಿಕದ ಅಸ್ತಿತ್ವ ಇಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಇದೊಂದು ಹೊಸ ಸಂಘಟನೆ ಬೆಳೀತಾ ಇದೆ. ಅದರಲ್ಲೂ ಚೈನಾ, ರಷ್ಯಾ ಪ್ರಬಲವಾಗಿ ಇವುಗಳ ಮೇಲೆ ಹಿಡಿತಾ. ಅದರಲ್ಲೂ ಚೈನಾ ಈ ಜಗದ ನಕ್ಷೆನ ಬದಲು ಮಾಡಲಿಕ್ಕೆ ಹೊರಟದನ ಅನ್ನುವಂಥ ಒಂದು ಪ್ರಶ್ನೆ ಅದ. ಅದರಲ್ಲೂ ಇಲ್ಲಿವರೆಗೆ ಅಮೇರಿಕ ಡಾಮಿನೇಟ್ ಮಾಡ್ತಾಯಿತ್ತು, ಒಂದು ಜಾಣ ನಡೆಯನ್ನು ಮಾಡ್ತಾಯಿತ್ತು. ಒಂದು ಕಡೆ ಪಾಕಿಸ್ತಾನಕ್ಕೆ, ಇನ್ನೊಂದು ಕಡೆ ಭಾರತಕ್ಕೆ ತಲೆ ಮೇಲೆ ತುಪ್ಪ ಸವರಿ ಬಿಡುವಂಥ ಕೆಲಸ ಮಾಡ್ತಿತ್ತು. ನಮ್ಮ ಕಡೆ ಅದಾರ ಎರಡೂ ಕಡೆ ಹೇಳ್ತಾಯಿದ್ರು. ಇವತ್ತೊಂದು ನಿರ್ದಿಷ್ಟವಾಗಿ ಒಂದು ಕಡೆ ನಿಲ್ಲುವಂಥ ಪ್ರಸಂಗ ಮೋದಿ ಅವರಿಗೆ ಅವ್ರು ತಂದಿಟ್ರು. ಟ್ರಂಪ್ ಒಂದು ನಮ್ಮ ಜೊತೆಗೆ ಇರಬೇಕು, ಇಲ್ಲ ಹೋಗಬೇಕು ಅನ್ನುವಂಗೆ ಹೊರಗೆ ಹಾಕಿಬಿಟ್ರು. ಅದನ್ನು ನಾವು ಈ ಕಳೆದ ಒಂದು 4-5 ತಿಂಗಳ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಭಾರತಕ್ಕೆ ಹಿನ್ನಡೆ ಆಯ್ತಲ್ಲಪ್ಪ ಇಂಟರ್ನ್ಯಾಷನಲಿ ಅಂತ ಅನೇಕರು ವಾದ ಮಾಡಿದ್ದನ್ನು ನಾವು ಮಾತಾಡಿದ್ದನ್ನು ನಿಮಗೆ ಹೇಳಿರ್ತೀರಿ, ನೋಡಿರ್ತೀರಿ. ಹಿಂಗೆ ಆಗಬಾರ್ದಾಗಿತ್ತು, ಟ್ರಂಪ್ ದೂರ ಸರಿಬಾರ್ದಾಗಿತ್ತು ಅಂತ. ಯಾಕಂದರೆ ಆರ್ಥಿಕವಾಗಿ ಭ್ರಷ್ಟವಾದ ದೇಶ ಜಗದಲ್ಲೇ ಆಗಬಾರ್ದಾಯಿತು. ಚೈನಾವನ್ನು ನಂಬುವಂಥ ಸ್ಥಿತಿಯೊಳಗೆ ಭಾರತ ಇರಲಿಲ್ಲ. ಯಾಕಂದ್ರೆ ಗಡಿ ಸಂಘರ್ಷಗಳು ಸಾಕಷ್ಟಿದ್ದು. ಅದು ಇಲ್ಲಿವರೆಗೆ ಡೆವಲಪ್ ಮಾಡ್ಕೊಂಡಂಥ ಚೈನಾ ಒಂದು ಕೆಲವು ಡೆವಲಪ್ಮೆಂಟ್ ಮಾಡ್ಕೊಂಡಿತ್ತು. ದಕ್ಷಿಣ ಏಷ್ಯಾದಲ್ಲಿ ಇದು ಭಾರತ ಒಂದು ಆಗುವಾಗ ಭಾಳ ದೊಡ್ಡ ಪ್ರಯತ್ನ ಮಾಡಿತ್ತು. ಒಂದು ಕಡೆ ಬಡಿಯೋ ಕೆಲಸನೂ ಮಾಡ್ತಾಯಿತ್ತು, ಇನ್ನೊಂದು ಕಡೆ ರಂಸು ಕೆಲಸನೂ ಮಾಡ್ತಾಯಿತ್ತು ಭಾರತದ ಜೊತೆಗೆ. ಇವತ್ತು ಭಾರತದ ಅರ್ಥನೀತಿ ಆಗಿರ್ಬೋದು, ಅಥವಾ ರಾಜನೀತಿ ಆಗಿರ್ಬೋದು, ಅಥವಾ ಅಂತಾರಾಷ್ಟ್ರೀಯ ನೀತಿ ಆಗಿರ್ಬೋದು ಸೋತಿರಬೇಕಿಲ್ಲ ಅಂತಲ್ಲ. ಯಾಕಂತಂದ್ರೆ ಸೋಲಾಗಿಲ್ಲವ ಹೇಳ್ತು ಇದ್ದಿದ್ದೇನೆ ಅದರಲ್ಲಿ ಎರಡು ಮಾತಿಲ್ಲದು. ಆದರೆ ಅಮೇರಿಕಾದ ಮೇಲಿಂದ ಒಂದು ಏನು ನಿರ್ಭರ್ತಾ ಇತ್ತು, ಅದನ್ನು ನಿಲ್ಲುವಂಥ ಪ್ರಸಂಗ ಬಂದಿತ್ತಲ್ಲ. ನಾವು ಹೇಳ್ತಾಯಿದ್ವಿ ಆತ್ಮನಿರ್ಭರ ಆಗ್ರಿ ಹೀಗ್ರಿ ಅಂತೇಳಿ. ಬಟ್ ಅಮೇರಿಕ ಮೇಲೆ ನಿಂತಿದ್ವಿ. ನಮ್ಮ ಎಲ್ಲ ದುಡ್ಡು, ಕಾರ್ಪೊರೇಟ್ ದುಡ್ಡು ಎಲ್ಲ ಅಮೇರಿಕ ಜೊತೆಗಿತ್ತು. ಇವತ್ತಿಗೆ ಅದು ಚರ್ಪಡಿಕೆ ಆಗಿದೆ ಇಲ್ಲಿ ಕಾರ್ಪೊರೇಟ್ಗಳಿಗೆ. ನೀವು ಚೀನಾದ ಕಡೆ ಹೋದ್ರೆ ನಾಳೆ ನಮ್ಗೈತಿ ಹೆಂಗೆ ಅಂತೇಳಿ. ಯಾಕಂದ್ರೆ ಚೀನಾ ಮೂಲತಃ ಕಮ್ಯುನಿಸ್ಟ್ ದೇಶ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೀಗಾಗಿ ಅದು ಜನಕ್ಕೆ ಒಳ್ಳೆಯದಾಗಲಿ ಅಂತ ಬಯಸಿದ್ವಿ ಅಲ್ಲಿ ನಾಯಕರಿಗೆ. ಕೆಲವು ಬೆಳಿಬೇಕು, ಕಾರ್ಪೊರೇಟ್ ಬೆಳೆದಿರಬೇಕು ಅನ್ನೋಂಥ ಮನಸ್ಥಿತಿ ಅದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಿತ್ತು. ಹೀಗಾಗಿ ಇದೊಂದು ರೀತಿಯಿಂದ ಈಗ ಚೈನಾದ ಕಡೆ ಹೊರಳಿದ್ದು ಭಾರತ ಇವರಿಗೆಲ್ಲ ಇವತ್ತೇನಪ್ಪ ಅಂದ್ರೆ ಸಮಸ್ಯೆ ಆಗಲಿಕ್ಕತ್ತದ. ಈ ಕಾರ್ಪೊರೇಟ್ಗಳಿಗೆ ಆಗಿರ್ಬೋದು, ಇನ್ನುಳಿದವ್ರಿಗೆ ಆಗಿರ್ಬೋದು, ಸುಳ್ಳಿನೋದಲ್ಲ. ಹೀಗಾಗಿ ಇವತ್ತು ಕಾರ್ಪೊರೇಷನ್ ವಿರೋಧಿದ್ದಾರೆ, ಒಳಗೆ ಅಭಿವ್ಯಕ್ತ ಮಾಡ್ತಾ ಇಲ್ಲ, ಬಟ್ ವಿರೋಧಿದ್ದಾರೆ. ಆದರೆ ಇವತ್ತು ಅನಿವಾರ್ಯ ಆಗ್ಯದ ಮೋದಿಯವರಿಗೂ. ಯಾಕಂದ್ರೆ ಪೂರ್ವ ಪ್ರಮಾಣದಲ್ಲೇ ಅಮೇರಿಕೆಗೆ ಗುಲಾಮರಾಗಿ ಅವ್ರು ಹೇಳಿದಾಗ ಕೇಳ್ಕೊಂಡು ಹೋಗ್ಬೇಕಪ್ಪ ಅನ್ನುವಂಥ ಒಂದು ಮನೋಸ್ಥಿತಿ ಇವತ್ತು ಟ್ರಂಪ್ ಅವರಲ್ಲಿ ಅದ. ಆದರೆ ಯಾರಾದರೂ ಯಾವ ಸ್ವಾಭಿಮಾನಿ ಒಂದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವ್ರು ಹೇಳಿದಂಗೆ ಯಾಕೆ ನಮ್ಮ ಟಿಕೆಟ್ ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ಮಾಡೋದು ಯಾಕೆ ಅನ್ನೋಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದವು. ಹೀಗಾಗಿ ಹೊಂದಾಣಿಕೆ ಆಗಲಾರದಕ್ಕೆ ಅದರಲ್ಲೂ ರಷ್ಯಾ ಜೊತೆಗೆ ಮತ್ತು ಭಾರತಕ್ಕೂ ಅನಿವಾರ್ಯ ಇದೆ ಸಂಬಂಧ ಇಟ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಎಣ್ಣೆ ಭಾರತಕ್ಕೂ ಬೇಕಾಗ್ಯದ, ವಿಶೇಷವಾಗಿ ಈ ಪೆಟ್ರೋಲಿಯಂ ಮತ್ತು ಡೀಸೆಲ್ ಅದಕ್ಕೆಲ್ಲ ಜಗತ್ತಿಗೂ ಬೇಕಾಗುವಂಥದ್ದು. ಅದು ಶಾಲೆದಲ್ಲಿ ಮಾಡಿಕೊಂಡು ಈ ಹಿಂದೆ ಸೋಚಿತ ಆರ್ಥಿಕವಾಗಿಲ್ಲ ಅಂತಲ್ಲ, ಈ ರಷ್ಯಾ ಜೊತೆ ಸಂಪರ್ಕ ಮಾಡಿಕೊಂಡು ಸಂಬಂಧ ಚೆನ್ನಾಗಿ ಮಾಡಿಕೊಂಡು ಏನಪ್ಪ ಅಂದ್ರೆ ರಷ್ಯಾದಿಂದ ಆಯಿಲ್ ಅಂದರೆ ಎಣ್ಣೆ ತರಿಸ್ಕೊಂಡು ಅದನ್ನು ರಿಫೈನ್ ಮಾಡಿ ಮಾರೋ ಕೆಲಸ ಮಾಡ್ತಾಯಿತ್ತು. ಅದು ರಿಲಯನ್ಸ್ ಮಾಡ್ತಾಯಿದ್ರು. ಇದರಿಂದ ಒಂದಿಷ್ಟು ಲಾಭ ಆಗ್ತಾಯಿದೆ ಸರ್ಕಾರಕ್ಕೆ, ನಡೆದಿರ್ತದೆ. ಆದರೆ ಇತ್ತೀಚಿನ ದಿನದೊಳಗೆ ಈಗ ಏನು ಬಂದು ಹೆಚ್ಚಪ್ಪ ಅಂತಂದ್ರೆ ಅಮೇರಿಕಾಗಾದ್ರೂ ಸಹಿತ ಚಿಂತಿಸಲು ಆದರೂ ಭಾರತ ಯಾವ ಕಡೆ ಅಂತೇಳಿ, ನಮ್ಮ ಕಡೆನಾ ಅಥವಾ ಚೈನಾ ಕಡೆನಾ ಅಂತೇಳಿ ಇದು ತನ್ನ ರಹಸ್ಯವನ್ನು ಅಥವಾ ಯಾರ ಕಡೆ ಏನು ಎಂಬುದನ್ನು ಬಿಡಿಸಲಾರದಾಗಿದ್ದು ಮೌನ ಗುಪ್ತ ಇಟ್ಕೊಂಡಿತ್ತು ಭಾರತ ಸರ್ಕಾರ. ಯಾಕಂದರೆ ನಿಜವಾಗಿಯೂ ನಮ್ಮ ಏನಪ್ಪ ಟ್ರಂಪ್ ಅವರಿಗೆ ನೊಬೆಲ್ ಪ್ರಶಸ್ತಿ ಬೇಕಾಗಿತ್ತೇನೋ ಅವರಿಗೆ. ಹೀಗಾಗಿ ಪಾಕಿಸ್ತಾನಕ್ಕೆ ಮತ್ತು ಇದಕ್ಕೆ ಇಂಡಿಯಾಕ್ಕೆ ಮೇಲಿಂದ ಒಂದು ಮಾತು ಮಾತಾಡ್ತಾಯಿದ್ರು. ಏನಪ್ಪ ಅಂತಂದ್ರೆ ನಾನು ಯುದ್ಧ ನಿಲ್ಲಿಸಿದ್ದೀನಿ ಪಹಲ್ಗಾಮ್ ಅಂತೇಳಿ. ಆದರೆ ಈ ಸಲ ಏನಾಗಿಬಿಟ್ಟಿದ್ದು ಬಂದ್ರೆ ಪಹಲ್ಗಾಮ್ ಮೇಲೆ ಇವರು ಡಿಸಿಷನ್ ತೊಗೊಂಡು ಭಯೋತ್ಪಾದನೆ ವಿರುದ್ಧ ಇದರಲ್ಲಿ ಪಾಕ್ ಎದುರನ್ನ ಮಾತಾಡಿದರು ಮತ್ತು ಖಂಡನೆ ಮಾಡಿದ್ದಾರೆ. ಅದನ್ನು ಪಾಕ್ ಅದರ ಇನ್ವಾಲ್ವ್ ಇತ್ತು. ಇಲ್ಲ ಮಾತಾಡಿಸ್ಕೊಳ್ತಿರಲ್ಲ, ಎಷ್ಟು ಸುಲಭವಾಗಿ ಅದು
ಪಾಕಿಸ್ತಾನ ನಮ್ಮ ಟ್ರಂಪ್ ಅವರ ಆಡಳಿತ ಇಂಥ ಸಂದರ್ಭದಲ್ಲೇ ಮೋದಿ ಅವರು ಭಾಳ ಎಚ್ಚರಿಕೆಯಿಂದ ಮೌನ ವಹಿಸ್ಕೊಂಡು ಬಂದರು ಅಂತ ನಾವು ಇವತ್ತು ಅನಾಲಿಸಿಸ್ ಮಾಡಬೇಕಾಗಿದೆ. ಯಾಕಂದ್ರೆ ಅವ್ರಿಗೂ ದಿಕ್ಕು ತೋರಿಸ್ದಂಗೆ ಆಗಿದೆ. ಏನು ಮಾಡಲಪ್ಪ ನಾವು ಅಮೆರಿಕ ಜೊತೆ ಗುರುತಿಸ್ಕೊಳ್ಳ, ಚೈನಾ ಜೊತೆ ಗುರುತಿಸ್ಕೊಳ್ಳೋದ ಯಾರು ನಂಬುವುದು ಅನ್ನುವಂಥ ಚಿಂತೆ ಶುರುವಾಗಿತ್ತು. ಈಗ ಅನಿವಾರ್ಯ ಆಗಿಬಿಟ್ಟಿದ್ದವ್ರು. ಯಾಕಂದ್ರೆ ಅವ್ರು ಸರಿದು ಬಿಟ್ಟರು, ಟ್ಯಾಕ್ಸ್ ಚಾರ್ಜ್ ಮಾಡಿಬಿಟ್ರು, 50% ಏರಿಸಿದ್ರು. ಇನ್ನು ಏನಾದರೂ ಆಗಲಪ್ಪ, ಎಂಥದ್ದು ಇರಲಿ, ಒಂದು ಸಂಬಂಧ ಇರಲಿ ನಮ್ಮ ಜೊತೆಗೆ ಬೇಕು ಅಂತೇಳಿ ಇವತ್ತು ರಷ್ಯಾ ಜೋಡಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ಚೈನಾ ಜೋಡಿ ಹೊಂದಾಣಿಕೆ ಮಾಡಿಕೊಂಡ್ರು. ಆ ನೆಲೆಯಲ್ಲಿ ಇವತ್ತು ಭಾರತದೇನಪ್ಪ ಅಂತಂದ್ರೆ ಹೊಸ ಫ್ರೆಂಡ್ಸ್ ಸ್ವೀಕಾರ ಮಾಡಿ, ಅದರಲ್ಲೂ ಅವರೆಲ್ಲರೂ ಸಹಿತ ಇವತ್ತು ಈ ಸಲ ಪಹಲ್ಗಾಮ್ ದಾಳಿಯನ್ನು ಎಲ್ಲರೂ ಖಂಡಿಸಿದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ಇಲ್ಲಿ ಖಂಡಿಸೋ ಜೊತೆಗೆ ಅವರೆಲ್ಲರೂ ಪಾಕಿಸ್ತಾನ ನಡೆ ತಪ್ಪದ, ಜೊತೆಗೆ ಭಯೋತ್ಪಾದನೆ ತಪ್ಪು ಅನ್ನೋದು ಮಾತಾಡಿದ್ದಾರೆ. ಇದು ಒಂದು ಹೊಸ ಯಶಸ್ಸು ಅಂತ ಹೇಳ್ಬೋದು ಭಾರತಕ್ಕೆ. ಅದಕ್ಕೆಲ್ಲ ಚೀನಾಗೂ ಒಂದು ಯಶಸ್ಸು ಆಗದೇ ಇಲ್ಲ. ಯಾಕಂದ್ರೆ ಚೈನಾ ಜಗದಲ್ಲೇ ಶಕ್ತಿಶಾಲಿ ಅನ್ಬೇಕಾಗಿತ್ತಂದ್ರೆ ಭಾರತದ ಗೆಳೆತನ ಅನಿವಾರ್ಯ ಅವ್ರಿಗೂ ಆಗಿತ್ತು. ಬರೀ ಭಾರತಕ್ಕೆ ಅಷ್ಟಲ್ಲ, ಭಾರತಕ್ಕೆ ಸೀಮಿತ ಮತ್ತು ಬೇರೆ. ಆದರೂ ಗಿರೀಶ್ ಭಟ್ಟಣ್ಣವ್ರು ಅಂಥವ್ರಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲೇ ನಾ ಹೇಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ ವಿಶೇಷವಾಗಿ ಈ ನಮ್ಮ ಕ್ಸಿ ಜಿನ್ಪಿಂಗ್ ಅವ್ರಿಗೂ ಅನಿವಾರ್ಯ ಭಾರತದಲ್ಲಿ ಹೇಳ್ತಾನೆ ಒಂದು ಬ್ಯಾಲೆನ್ಸ್ ಉಳಿಬೇಕಾಗಿದೆ. ಟ್ರಂಪ್ ಮತ್ತು ತಮ್ಮ ನಡಕ ಅಮೇರಿಕದ ಮುಂದೆ ಹೋಗಬೇಕಾಗಿತ್ತು ಅಂದರೆ ಭಾರತವನ್ನು ಮೇಂಟೈನ್ ಮಾಡ್ತಾಯಿತ್ತು. ಇಲ್ಲಿವರೆಗೆ ಅಮೇರಿಕಾ ಜೊತೆಗೆ ಅಷ್ಟು ತೀವ್ರವಾಗಿ ಮೇಲೆ ಏರಿ ಹೋಗುವಂಥ ಪ್ರಯತ್ನವನ್ನು ಚೈನಾ ಆಗಲಿ ರಷ್ಯಾ ಆಗಲಿ ಮಾಡಿರಲಿಲ್ಲ. ಬಟ್ ಈ ಸಲ ಏನಾಗ್ಯದಪ್ಪ ಅಂದ್ರೆ ನೇರಾನೇರವಾಗಿ ಭಾರತಕ್ಕೆ ಏನು ಬೇಕಾಗಿದೆ, ಭಯೋತ್ಪಾದನೆ ಖಂಡಿಸಬೇಕಾಗಿದೆ, ಅದು ನಿಲ್ಲಿಸಬೇಕಾಗಿದೆ. ಅದಕ್ಕೆ ಸಪೋರ್ಟನ್ನು ಈ ಒಂದು ಶಂಘಾಯ್ ಮಹಾಸಭೆಯಲ್ಲಿ ಅಥವಾ ಸಹಕಾರ ಸಭೆಯಲ್ಲಿ ಮಾತಾಡಿದಷ್ಟಲ್ಲ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ಭಯೋತ್ಪಾದನೆ ಖಂಡಿಸ್ತಾ ಇದ್ದೀವಿ, ನಾವು ತಪ್ಪಿದು, ಇದ್ರ ಹೊರತು ನಾವು ಹೋರಾಟ ಮಾಡ್ತೀವಿ ಅಂತೇಳಿ. ಅದ್ರ ಜೊತೆಗೆ ಇನ್ನುಳಿದ ಅನೇಕ ಒಂದು ಹೊಂದಾಣಿಕೆ ಆಗುವಂಥದ್ದು ಮತ್ತು ಇಸ್ರೇಲ್ ಅದ ಮೇಲೂ ನಾವು ಅಟ್ಯಾಕ್ ಮಾಡಿದ್ವಿ ಅಂತ ಅದನ್ನು ತೊಗೊಂಡಿದ್ದಾರೆ. ಇಸ್ರೇಲ್ ಮತ್ತು ನಮ್ಮ ಗಾಜಾ ಸ್ಕ್ರಿಪ್ಟ್ ಅದಲ್ಲ ಅದ್ರ ಮೇಲೂ ಮಾತಾಡ ಅಂದ್ರೆ ತಮ್ಮದು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಜೊತೆಗೆ ಏನು ಭಯೋತ್ಪಾದನೆ ಮಾಡಿದ ಇದು ನಮ್ಮ ಪಾಕಿಸ್ತಾನ ಅದಕ್ಕೆ ಎಚ್ಚರಿಕೆ ಕೊಟ್ಟಂಗೆ ಮಾತಾಡಿದ್ದಾರೆ. ಮತ್ತು ಇವತ್ತು ಚೈನಾಕ್ಕಾಗಲಿ ರಷ್ಯಾಕ್ಕಾಗಲಿ ಪಾಕಿಸ್ತಾನ ಇಂಪಾರ್ಟೆಂಟ್ ಯಾಕೆ ಆಗ್ತಿತ್ತಪ್ಪ ಅಂದ್ರೆ ಭಾರತ ಜೊತೆ ಗೆಳೆತನ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ. ಇವತ್ತು ಸ್ವತಃ ಭಾರತ ಅವ್ರ ಜೊತೆ ಕೂಡಿದಾಗ ಅಮೇರಿಕನ್ ಪೂರ್ತಿ ಬಿಟ್ಟು ಹೊರಗೆ ಬಂದಾಗ ಸಹಜವಾಗಿ ನಮ್ಮ ಕ್ಸಿ ಜಿನ್ಪಿಂಗ್ಗಾಯ್ತು, ನಮ್ಮ ಪುತಿನ್ ಅವರಿಗಾಯ್ತು ವಿಶ್ವಾಸ ಮೂಡಿದ್ದಾರೆ ಮೋದಿ ಅವ್ರ ಮೇಲೆ. ಹೀಗಾಗಿ ಅವರು ಇವತ್ತು ಏನಪ್ಪ ಅಂದ್ರೆ ಭಯೋತ್ಪಾದನೆ ಖಂಡಿಸ್ತಾ ಇದ್ದಾರೆ, ಆಗಿ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಭಾರತದ ಹೊಸ ಫ್ರೆಂಡ್ಶಿಪ್ ಮಾಡಿಕೊಂಡು ಹೊಸ ಹಾದಿ ಹೊರಟಿದ್ದನ್ನು ಗಮನಿಸಿದಾಗ ಅಮೇರಿಕಾ ಇವತ್ತು ಈ ಒಂದು ಭಾರತದ ಜೊತೆಗೆ ತೆಗೆದುಕೊಂಡಂಥ ನಿರ್ಧಾರ ತಪ್ಪು ಮಾಡಿತಾ ಅಂತ. ಯಾಕಂದ್ರೆ ಈಗ ಈ ಒಂದು ಪವರ್ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅಂದರೆ ಭಾರತ ಭಾಳ ಮುಖ್ಯ ಇತ್ತು. ಆದರೆ ಈಗ ಆಗೋದು ಭಾಳ ಕಷ್ಟ. ಯಾಕಂದರೆ ಏನಿದ್ರು ಯುರೋಪಿಯನ್ ಯೂನಿಯನ್ ಹಿಡಿಬೇಕು, ಅವರು ಯುರೋಪಿಯನ್ ಯೂನಿಯನ್ ಟ್ರಂಪ್ ಮೇಲೆ ವಿಶ್ವಾಸ ಇಲ್ಲ. ಹೀಗಾಗಿ ಜಗದ ವಿಶ್ವಾಸವನ್ನು ನಮ್ಮ ಟ್ರಂಪ್ ಅವ್ರು ಕಳ್ಕೊಂಡ್ರ ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ ಏನೂ ಇರಲಿ. ಮೋಸ್ಟ್ಲಿ ಅದು ಮುಂದಿನ ದಿನದಲ್ಲಿ ಅದು ಗೊತ್ತೂ ಆಗ್ತದೆ. ಯಾಕಪ್ಪ ಅಂದ್ರೆ ಈಗ ನಮ್ಮ ಮೋದಿ ಅವ್ರು ಮತ್ತು ತುರ್ತ ಸ್ವಲ್ಪ ಸೇಫರ್ ಸೈಡದಾಗ ಬಂದಿದ್ದಾರೆ ಅನ್ನೋಂಥ ಮಾತಾಡ್ತಾ ಜೊತೆಗೆ ಭಯೋತ್ಪಾದನೆ ಕಿತ್ತು ಹಾಕುವಂಥ ಮಾತನ್ನು ಅವ್ರುಗಳಿಂದ ಮಾತಾಡಿಸಿದ್ದಾರೆ. ಜೊತೆಗೆ ಅಮೇರಿಕಾ ಜೊತೆಗೆ ಟ್ಯಾಕ್ಸ್ ಬಿದ್ದರೆ ಬೀಳಪ್ಪ ನಾವು ಅದು ಸಂಪರ್ಕ ಬೇಡ ಅನ್ನೋಷ್ಟು ಮಟ್ಟಿಗೆ ಬಂದು ನಿಂತಿದ್ದು ಗಮನಿಸಿದಾಗ ಈ ತ್ರಿವಳಿಗಳು ಅಂದರೆ ಪುಟಿನ್, ಎರಡನೇದು ಕ್ಸಿ ಜಿನ್ಪಿಂಗ್, ಮೂರನೇದು ಮೋದಿ ಏನಾದರೂ ಹೊಸ ಒಂದು ಆರ್ಥಿಕ ನೀತಿಯನ್ನು ತರಬಹುದಾ ಅಂತ ಅನ್ನೋದು ಪ್ರಶ್ನೆ ಇವತ್ತು ನಿಧಾನಕ್ಕೆ ನಮ್ಮ ರಾಜ್ಯದಲ್ಲಿ ಹೊಡ್ತಾ ಇದೆ. ಏನೋ ಆಗಲಿ ಇದೊಂದು ನಿಶ್ಚಿತವಾಗಿಯೂ ಒಳ್ಳೆಯ ಬೆಳವಣಿಗೆ ಭಾರತ ದೇಶ ಇಟ್ಕೊಂಡು ಯಾವ ರೀತಿಯಾಗಿ ಚೈನಾ ತನ್ನ ಕಾಲ ತಾನು ನಿಂತದ್ದು ಅಂಥ ಪ್ರಯತ್ನವನ್ನು ಭಾರತ ಅದನ್ನು ಮಾಡೋ ದಿಶೆಯಲ್ಲಿ ಹೋಗಲಿ ಅಂತ. ಯಾಕಂದರೆ ಕಾರ್ಪೊರೇಟ್ ಆಯ್ತಪ್ಪ ಅಂದರೆ ಕಾರ್ಪೊರೇಟ್ ಪರ ಇದಂಥ ಬಜೆಟ್ನ ಬರ್ತಿರ್ತದೆ. ಇವತ್ತು ಜನಸಾಮಾನ್ಯರಿಗೆ ಅನುಕೂಲವಾದ ಬಜೆಟ್ ಬರೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಈ ಸಮ್ಮೇಳನ ನಿಜವಾಗಿಯೂ ಭಾರತ ಒಂದು ನಿಟ್ಟುಸಿರು ಬಿಡುವಂಗಾಗಿದೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ ಸದ್ಯಕ್ಕೆ ವಂದನೆಗಳು.